ನಮ್ಮ ರೈತರು ಎಷ್ಟೋ ಜನ ರೈತರು ಟೊಮೆಟೊ ಹಾಕಿ ಎಷ್ಟೋ ಮನೆ ಹಾಳು ಮಾಡ್ಕೊಂಡಿದ್ದಾರೆ. ಅವ್ರ ಮನೆ ಹಾಳು ಮಾಡ್ಕೊಂಡಲ್ಲೇ ಈ ನಮ್ಮನ್ನ ಅಮೃತ ಕೊಡೋ ಭೂಮಿ ತಾಯಿನೂ ಹಾಳು ಮಾಡ್ಕೊಂಡು ಅವರು ಹಾಳು ಮಾಡ್ಕೊಂಡಿದ್ದಾರೆ. ಆ ಮಟ್ಟಿಗೆ ಟೊಮೆಟೊಗೆ ಔಷಧಿ ಹೊಡಿತಾರೆ. ಒಂದು ಚೂರು ಔಷಧಿ ಇಲ್ಲ, ತಂತಿಲ್ಲ, ದಡಿಲ್ಲ, ಲೇಬರ್ ಖರ್ಚಿಲ್ಲ. ಸ್ವತಃ ನಾನೇ ಮಾಡಿರೋದು. ಯಾವ ಶೈನಿಂಗ್ ಇದೆ ನೋಡಿ ಟೊಮೆಟೊ ಹಣ್ಣು, ಎಷ್ಟು ಚೆನ್ನಾಗಿದೆ. ಯಾತ್ಗೆ ಔಷಧಿ ಹೊಡಿದೆಲ್ಲ ಬೆಳಿಬಾರ್ದು. ಇದಕ್ಕೆ ನಾವು ದನಿಂಗ್ ಗೊಬ್ಬರ, ಕುರಿ ಗೊಬ್ಬರ ಬಿಟ್ಟರೆ ಬೇರೆ ಏನು ಹಾಕಿಲ್ಲ. ಇಲ್ಲಿ ನೋಡ್ರಿ, ಈ ಗಿಡ ಎತ್ತಕ್ಕಾಗಲ್ಲ, ಇದೊಂದು ಕಡ್ಡಿಲಿ ನೋಡ್ರಿ ಹೆಚ್ಚು ಕಮ್ಮಿ 2 kg ಇದೆ. ನ್ಯಾಚುರಲ್ ಆಗಿ ಈ ಭೂಮಿ ತಾಯಿ ಮೇಲೆ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಒಂದು ಚೂರು ವಿಷ ಹೊಡಿದಂಗೆ ನಾನು ಈ ಟೊಮೆಟೊನ ಬೆಳೆದಿದ್ದೀನಿ. ಒಂದು ಚೂರು ವಿಷ ಹೊಡಿದಂಗೆ. ಈಗ ಬೇರೆ ಕಡೆ ಇದು ಕಲ್ಭೂಮಿ ಆಗಿರೋದಕ್ಕೆ ಬಹುಶಃ ಏನು ದಡಿ ಪಡಿ ಏನು ಬೇಕಾಗಲ್ಲ ಅನ್ಸುತ್ತೆ, ನೀರು ಏನು ಇಲ್ಲಲ್ಲ ಜಾಸ್ತಿ. ಓಕೆ. ಬೇರೆ ಕಡೆ ಈಗ ಆ ಒಂದು ಗಿಡಗಳು ನೀರು ಜಾಸ್ತಿ ಹಿಡಿದಿಟ್ಕೊಳ್ಳೋ ಭೂಮಿಗಳಾದ್ರೆ ಇರುತ್ತಾ? ಅದು ಅಂತ ರೈತರಿಗೆ ನಾನು ಮಾಹಿತಿ ಕೊಡ್ಬೇಕು ಅಂತ ಏನಂದ್ರೆ, ಈಗ ನಂದು ಇದು ಟ್ರಂಚ್ ಇದೆ, ಟ್ರಂಚಲ್ಲಿ ಮಾತ್ರ ಗಿಡ ಇದೆ. ಆ ಕಡೆ ಈ ಕಡೆ ದಿಬ್ಬದಲ್ಲಿ ಕಾಯಿದೆ, ಒಪ್ಕೊಳ್ಳೋಣ. ಇಲ್ಲ ಬೇಕಾದ್ರೆ ನೀವು ಒಂದು ಮನೆಗೆ ಒಂದು 50 ಗುಣಿನೋ 10 ಗುಣಿನೋ ಹಾಕೊಂಡು ಒಂದು ದಡಿ ಕಟ್ಬಿಟ್ಟು ದಾರ ಕಟ್ತಂತಿ ಕಟ್ಕೊಂಡ್ರೆ ಎಷ್ಟೇ ಶೀತಾಂಶ ಇದ್ರೂ ಟೊಮೆಟೊ ಗಿಡ ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇರೋದು ಔಷಧಿ ಹೊಡಿದಂಗೆ. ಒಂದು ಕೊರೋಜಿನ್ ಅಂತ ಬರುತ್ತೆ, ಇಷ್ಟುದ್ದ ಇರುತ್ತೆ, 900 ರೂಪಾಯಿ ಹುಳ ಕೊರಿಯುತ್ತೆ ಅಂತ. ನಾನು ಯಾಕೆ ಕೊರೋಜಿನ್ ಹೊಡೆದಲ್ಲ, ಒಂದು ಹುಳ ಕೊಡ್ದಲ್ಲ. ಯಾಕೆ ನೋಡಿ, ಯಾಕೆ ವಿಷ ಹೊಡೆದ್ರ ತಿಂತೀರಾ? ನಿಮ್ಮ ಮನೆಗೆ ನಿಮ್ಮ ಗಂಡ ಹೆಂಡತಿ 2 ಮಕ್ಕಳು ಒಳ್ಳೆದ ತರಕಾರಿ ಬೆಳ್ಕೊಂತೀನಿ. ಬರೀ 10 ಗುಣಿನೇ ಹಾಕಿ, 2 ತಿಂಗಳಿಗೆ 10 ಗುಣಿ, 2 ತಿಂಗಳಿಗೆ 10 ಗುಣಿ. ನಿಮಗೆ ತರಕಾರಿಗೆ ಅಂತ ಒಂದು 2 ಕುಂಟೆ ಒಬ್ಬ ರೈತ 2 ಕುಂಟೆ ಮೀಸಲಾತಿ ಇಟ್ಬಿಡಿ. ದಯವಿಟ್ಟು ಒಳ್ಳೆ ಫುಡ್ ತಿಂತೀರಾ, ಒಳ್ಳೆ ಆರೋಗ್ಯವಾಗಿರ್ತೀರಾ, ಆ ಭೂಮಿ ತಾಯಿನ ಉಳಿಸ್ತೀರಾ ನೀವು. ಅಷ್ಟು ಹೇಳಕ್ಕೆ ನಾನು ಬಯಸ್ತೀನಿ ನಮ್ಮ ರೈತರಿಗೆ. ಸಸಿಯಲ್ಲಿ ಇದ್ದಾಗಲೂ ಕೂಡ ಯಾವ್ಯಾವ ರೀತಿ ಕ್ರಮ ವಹಿಸಿದ್ರಿ? ಈಗ ಕೀಟಗಳು ಬಾಧೆ ಅದೆಲ್ಲ ಯಾವ ರೀತಿ? ಸರ್, ಕೀಟಗಳು ಬರುತ್ತೆ ಅಂದಂಗಿದ್ರೆ ಏನು, ಈಗ ಒಂದು ಮನುಷ್ಯನ ಉದಾಹರಣೆ ಕೊಟ್ಟು, ರೋಗ ನಿರೋಧಕ ಜಾಸ್ತಿ ಇದ್ರೆ ಏನೋ ಒಂದು ಬರುತ್ತೆ, ಇಲ್ಲ ಏನೋ ಆ ಹುಳ ಬಂದು 1-2 ಕೊರಿಯುತ್ತೆ, ಹೋಗುತ್ತೆ ಅಷ್ಟೇ. ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಹೋಗ್ಲಿ ಬಿಡಿ, ಅದು ಕೊರೆದು ಹೋಗ್ಲಿ, ಮತ್ತೆ ಅದು ಗೊಬ್ಬರ ಆಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ವಹಿಸಿದ ಕ್ರಮಗಳು ಸಾಕಷ್ಟು ರೈತರಿಗೆ ಒಂದು ಉದಾಹರಣೆ ಆಗ್ಲಿ ಅಂತ ಆ ರೀತಿ ಕೇಳ್ತಾ ಇರೋದು. ಆ ರೀತಿಲಿ ಸಾಕಷ್ಟು ರೈತರು ಉದಾಹರಣೆ ಆಗ್ಬೇಕು ಅಂತ ಅಂದ್ರೆ, ನ್ಯಾಚುರಲ್ ಆಗಿ ಈಗ ಒಂದು 50 ಗುಣಿ ಹಾಕಿದ್ದೀನಿ. 50 ಗುಣಿಲಿ ಅಲ್ಲ 3 ಮನೇಲಿ ನಾವು ಉಪಯೋಗಿಸಿ 3000 ರೂಪಾಯಿ ದುಡ್ಡು ಆಗೈತೆ. ಇನ್ನೂ ಒಂದು 5000 ರೂಪಾಯಿ ದುಡ್ಡು ಆಗುತ್ತೆ ನಾವು ಮನೇಲಿ ತಿಂದು. ಬರೀ 50 ಗುಣಿ ಟೊಮೆಟೊ ನೋಡಿ, ಇಲ್ಲಿ ಎಷ್ಟಾಗಲ ಇದೆ, 50 ಗುಣಿ. ಇದು ಪಾಸ್ ಆದ್ಮೇಲೆ ಮತ್ತೆ 1500 ಟೊಮೆಟೊ ತರಿಸಿ ಹಾಕಿದ್ದೀನಿ. ಈಗ ಅದು ಸಣ್ಣ ಸಸಿ. ಅದ್ರ ಬಗ್ಗೆ ನಾವು ಆ ಕಡೆ ಹೋದಾಗ ನಾನು ತಗರಿ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನೀವು ಬೇರೆ ರೈತರು ಮಾದರಿಯಾಗಿ ಮಾಡ್ಬೇಕು ಅಂದ್ರೆ, ಶೀತ ಇದ್ರೆ ದಡಿ ನೆಟ್ಬಿಟ್ಟು ತಂತಿ ಹಾಕಿ ದಾರ ಕಟ್ಕೊಳ್ಳಿ. ಇಲ್ಲ ನೀವು ಔಷಧಿ ಹೊಡಿಬೇಕು ಅಂತ ಅಂದ್ರೆ ಅದಕ್ಕೂ ಒಂದು ವಿದ್ಯೆ ಹೇಳ್ತೀನಿ. ಯಾವುದೇ ಥರದ ಒಂದು ಜಾತಿ 10 ಥರದ ಜಾತಿ ಸೊಪ್ಪು, ಬೇವಿನ ಸೊಪ್ಪು, ಕಾಂಗ್ರೆಸ್ ಗಿಡ, ರೋಜೆ ಗಿಡ ಏನು ಸಿಕ್ಕತ್ತೆ ನಿಮ್ಮ ಭೂಮಿಲಿ, ಅಂಥ ಭೂಮಿದ ಒಂದು ಡ್ರಮ್ ಒಳಗೆ ಹಾಕ್ಬಿಟ್ಟು ಅದಕ್ಕೆ 5 ಲೀಟ್ರ್ ಗಂಜು, 5 ಲೀಟ್ರ್ ಸಗಣಿ ಎಲ್ಲ ಊದು 1 ತಿಂಗಳು ಅದ ಆ ಡ್ರಮ್ ಒಳಗೆ ಎಲ್ಲ ಮಾಗಿದ ಮೇಲೆ 1 ಲೀಟ್ರಿಗೆ 15 ಲೀಟ್ರ್ ನೀರು ಹಾಕೊಂಡು ನೀವು ಸಿಂಪಡಿಸಿ, ಏನೂ ಆಗಲ್ಲ. ನೀವು ಹೊಡಿಲೇಬೇಕು ಅನ್ನಂಗಿದ್ರಿ, ಆಗ ಒಂದು ಕ್ರಿಮಿನೂ ಬರಲ್ಲ. ನೋಡ್ರಿ, ಅಂತ ಒಂದು ಔಷಧಿನೂ ಸಹ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಮ್ಮ ರೈತರಿಗೆ.